ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಉತ್ತರ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ವಿಪುಲವಾದ ನೈಸರ್ಗಿಕ ಸಂಪನ್ಮೂಲಗಳಿವೆ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ್ ಹೆಗಡೆ. ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆಯುವಂತೆ ಬಸವ ಕಲ್ಯಾಣದಿಂದ ಬಳ್ಳಾರಿಯವರೆಗೆ ಆಯೋಜಿಸಿರುವ 400 ಮೀಟರ್ ಕಾಲ್ನಡಿಗೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ರೈತ ಸಂಘಟನೆಗಳು. ಕಲಬುರಗಿ ನಗರದಲ್ಲಿ ಹಾಡು ಹಗಲೇ ವೈದ್ಯರೋರ್ವರ ಚಾಕುವಿನಿಂದ ಹಲ್ಲೆ ನಡೆಸಿರುವ ಯುವಕ. ನಗರದ ಮಿನಿ ವಿಧಾನಸೌಧದ ಬಳಿ ನಡೆದ ಘಟನೆ. ಈಗ ವಾರ್ತೆಗಳ ವಿವರ. ಉತ್ತರ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆ ಕೇವಲ ಬಯಲು ಸೀಮೆಯಾಗಿದೆ ಎಂದರೆ ತಪ್ಪು. ಇಲ್ಲಿ ಅದ್ಭುತವಾದ ನೈಸರ್ಗಿಕ ಸಂಪನ್ಮೂಲಗಳಿವೆ. ಅದನ್ನು ಅರಿತು ಅವುಗಳ ಅಭಿವೃದ್ಧಿ ಮಾಡಬೇಕಿದೆ ಎಂದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ್ ಹೆಗಡೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅನಂತ್ ಹೆಗಡೆ ಅವರು, ಗ್ರಾಮೀಣ ಭಾಗದಲ್ಲಿನ ಜೀವ ವೈವಿಧ್ಯತೆ ಕಾಪಾಡಿ ಅದನ್ನು ಭವಿಷ್ಯದ ದೃಷ್ಟಿಯಿಂದ ಸಂರಕ್ಷಿಸಲು ಗಿಡ, ಮರ, ಜೀವಜಂತು ಸೇರಿ ಸಕಲ ಜೀವರಾಶಿಗಳ ಸಂರಕ್ಷಣೆ ಹಾಗೂ ನಿರ್ವಹಣೆಗೆ ಪ್ರತಿ ಗ್ರಾಮ, ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿಗಳಲ್ಲಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಪ್ರತಿ ಪಂಚಾಯಿತಿಗಳಲ್ಲಿ ಜೀವ ವೈವಿಧ್ಯ ಸಂರಕ್ಷಣೆ, ಜೈವಿಕ ಸಂಪನ್ಮೂಲಗಳ ಬಳಕೆ, ಜೀವ ವೈವಿಧ್ಯ ದಾಖಲಾತಿ ತಯಾರಿಸುವುದು, ಜೀವಿಗಳ ಆವಾಸ ಸ್ಥಾನಗಳ ಗುರುತಿಸುವಿಕೆ ಮತ್ತು ಅವುಗಳ ಸಂರಕ್ಷಣೆ, ಸ್ಥಳೀಯ ವನ್ಯ ತಳಿ, ನಾಟಿ ತಳಿ, ಕೃಷಿ ತಳಿಗಳ ಸಂರಕ್ಷಣೆ, ಸ್ಥಳೀಯ ಸಾಕು ಪ್ರಾಣಿಗಳ ಸಂರಕ್ಷಣೆ, ಜೈವಿಕ ಸಂಪನ್ಮೂಲಗಳ ಸಂಬಂಧಿತ ಜ್ಞಾನ ಮತ್ತು ಮಾಹಿತಿಯನ್ನು ದಾಖಲು ಮಾಡಲಾಗುವುದು. ಈ ಜೀವ ವೈವಿಧ್ಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮ, ಪಟ್ಟಣ, ತಾಲೂಕುಗಳಲ್ಲಿನ ನೈಸರ್ಗಿಕ ಸಂಪತ್ತು ಹಾಗೂ ನಾಟಿ ವೈದ್ಯರಂತ ಜ್ಞಾನ ಸಂಪನ್ಮೂಲ ವ್ಯಕ್ತಿಗಳ ದಾಖಲಾತಿಗಳನ್ನು ನಾವು ಈಗಾಗಲೇ ಪಟ್ಟಿ ಮಾಡಿದ್ದೇವೆ ಎಂದರು. ಕಲಬುರಗಿ ಜಿಲ್ಲೆಯಲ್ಲಿ ಕೆಂಪು ಜಾತಿಯ ಹೆಸರಿನ ಕಾಳಿನಂತ ಸಿರಿಧಾನ್ಯವನ್ನ ಇಲ್ಲಿ ಬೆಳೆಯಲಾಗುತ್ತದೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಕುರುಂಜಿ ಎಂಬ ಹಣ್ಣಿನ ಬೀಜ ಬೆಳೆಯಲಾಗುತ್ತಿದ್ದು ಇದನ್ನು ಪಾಯಸ ಅಥವಾ ಸಿಹಿ ತಿಂಡಿಗಳಲ್ಲಿ ಬಳಕೆ ಮಾಡಲಾಗುತ್ತದೆ. ಈ ಭಾಗದಲ್ಲಿ ಸಿರಿಧಾನ್ಯಗಳ ಹೇರಳ ಸಂಪನ್ಮೂಲಗಳಿವೆ. ಅದನ್ನು ಕಂಡುಹಿಡಿದು ಮಾಹಿತಿ ಸಂಗ್ರಹಿಸಬೇಕಾಗಿದೆ. ಈ ಭಾಗ ಕೇವಲ ಕಲ್ಲು ಬಂಡೆಗಳ ಪ್ರದೇಶವಾಗಿದೆ ಎಂದರೆ ತಪ್ಪು.
ಇಲ್ಲಿ ವಿಫಲವಾದ ನೈಸರ್ಗಿಕ ಸಂಪನ್ಮೂಲಗಳಿವೆ, ಅದರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಈ ಒಂದು ಜೀವ ವೈವಿಧ್ಯ ಸಮಿತಿಯು ಸಕ್ರಿಯವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳನ್ನು ನಾವು ಹಾಕ್ಕೋಬೇಕು. ಏನು ಇಮ್ಮಿಡಿಯೇಟ್ಲಿ ನಮಗೆ ಮಾಡೆಲ್ಲಾಗಿ ಅದನ್ನು ಕೆಲವು ಮಾಡಿ ತೋರಿಸ್ಬೇಕಾಗಿದೆ. ಇದಕ್ಕೆ ಇಷ್ಟು ಅಧಿಕಾರ ಇದೆ, ಹೀಗೆ ಮಾಡ್ಬೋದು, ಏನೇನು ಮಾಡ್ಬೋದು ಅಂತೇಳಿ. ನಮ್ಮೂರಿನ ಕೆರೆ ಸಂರಕ್ಷಣೆ ಮಾಡಬೇಕು. ನಮ್ಮೂರಿನಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲವನ್ನು ವಾಣಿಜ್ಯಿಕವಾಗಿ ಕಮರ್ಷಿಯಲ್ಲಾಗಿ ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾರೆ ಅಂತಂದರೆ ಅದು ನನ್ನೂರಿನ ಗ್ರಾಮ ಪಂಚಾಯತಕ್ಕೆ ಗೊತ್ತಿರಬೇಕು. ಹಲವಾರು ಅಂಶಗಳಿದೆ, ಈ ಹಲವಾರು ತಾಂತ್ರಿಕ ಅಂಶಗಳಿದೆ. ಇದ್ರ ಬಗ್ಗೆ ಈಗ ತರಬೇತಿ ಕೊಡಬೇಕಾದಂಥ ಕೆಲಸ ಇದೆ. ನಾವೀಗ ಈ ತಿಂಗಳದಿಂದ ಹೊಸ ಗ್ರಾಮ ಪಂಚಾಯತಿ ಸ್ಥಾಪನೆ ಆಯಿತು, ಅಧ್ಯಕ್ಷರು ಉಪಾಧ್ಯಕ್ಷರದ್ದು ಆಯ್ಕೆ ಆಯಿತು. ಇಡೀ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಅವರು ಆನ್ಲೈನಲ್ಲಿ ಅನೇಕ ತರಬೇತಿಗಳನ್ನು ಮಾಡ್ತಾಯಿದ್ದಾರೆ. ನಾವೀಗ ನೆಕ್ಸ್ಟ್ ವೀಕ್ನಲ್ಲಿ ಜೀವ ವೈವಿಧ್ಯ ಕಾಯ್ದೆ, ಜೀವ ವೈವಿಧ್ಯ ಸಮಿತಿ ಮತ್ತು ಜೀವ ವೈವಿಧ್ಯ ಚಟುವಟಿಕೆಗಳನ್ನು ಏನು ಮಾಡಬೇಕು ನೀವು ಅನ್ನೋದ್ರ ಬಗ್ಗೆ ರಾಜ್ಯದ 6010 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳಿಗೆ, ಅದರ PDOಗಳಿಗೆ ಒಂದು ತರಬೇತಿಯನ್ನು ಕೊಡ್ತಾಯಿದ್ದೇವೆ. ಇದರ ಜೊತೆಗೆ ನಮಗೆ ನಮ್ಮ ರಾಜ್ಯದಲ್ಲಿ, ನಾನು ಕಲಬುರಗಿ ಈ ಒಂದು ಜಿಲ್ಲೆನೂ ಸೇರಿ ಹೇಳೋದಾದರೆ, ಯಾವ್ಯಾವುದು ಅತ್ಯಂತ ಅಪರೂಪದ್ದು ನೈಸರ್ಗಿಕ ವೈಶಿಷ್ಟ್ಯಪೂರ್ಣವಾದಂಥ ಪಾರಂಪರಿಕವಾದಂಥ ಜೀವ ವೈವಿಧ್ಯ ತಾಣ ಇದೆ, ಇದನ್ನು ಮೊದಲು ಗುರುತು ಮಾಡಬೇಕು. ಇವತ್ತಿನ ಸಭೆಯಲ್ಲಿ ನಾನು ಅವ್ರ ಜೊತೆಗೆ ಅರಣ್ಯಾಧಿಕಾರಿಗಳಿದ್ದಾರೆ, ಇಲ್ಲಿ ನಮ್ಮ DCF ಅವರು, ಅದೇ ರೀತಿ ಬೇರೆ ಬೇರೆ ಇಲಾಖೆಗಳವ್ರ ಹತ್ರನೂ ಈ ಪ್ರಶ್ನೆ ಕೇಳಿದೆ. ಇಲ್ಲಿರುವಂಥ ವಿಶ್ವವಿದ್ಯಾಲಯದವ್ರ ಹತ್ರ, ನಗರಸಭೆಗಳವ್ರ ಹತ್ರ, ಈವನ್ ತಮ್ಮ ಹತ್ರ ಕೂಡ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ಯಾವುದು ಅಂಥ ತಾಣಗಳಿದೆ ಅಂತ. ನಾವು ಚಿಂಚೋಳಿಯನ್ನು 10 ವರ್ಷದಿಂದ ನಾನು ಅದಕ್ಕೆ ಯಾವಾಗ ಅವಕಾಶ ಆಯಿತು ಆ ಸಂದರ್ಭದಲ್ಲಿ ಇಲ್ಲಿ 3-4 ಸರಿ ಬಂದಿದ್ದೀನಿ. 2010ರಿಂದ 12-13ರಲ್ಲಿ ನಾವು ವನ್ಯಜೀವಿ ಮಂಡಳಿ ಮುಂದೆ ಪ್ರಸ್ತಾಪ ಮಾಡಿ ಅದರ ಉಪಾಧ್ಯಕ್ಷ ಕೂಡ ಆಗಿದೆ. ಚಿಂಚೋಳಿ ಪ್ರದೇಶವನ್ನು ನಾವು ಅರಣ್ಯವನ್ನು ಅಭಯಾರಣ್ಯ ಅಂತ ಘೋಷಣೆ ಮಾಡಿದ್ವಿ. ತುಂಬ ಸಂತೋಷ ಇದೆ. ನಾನು ನಿನ್ನೆ ಮತ್ತೆ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟು ಬಂದಿದ್ದೇನೆ. ಸೊ ಇಲ್ಲಿ ನಾವು ಅಂಥದ್ದು ಕೆಲವಾದರೂ ಅಪರೂಪದ ನೈಸರ್ಗಿಕ ತಾಣಗಳನ್ನು ನಾವು ಗುರುತಿಸಬೇಕು. ಇದು ನಮ್ಮ ಮುಂದಿರುವಂಥ ವಿಶೇಷವಾದಂಥ ಒಂದು ಜವಾಬ್ದಾರಿ ಕೆಲಸ ಇದೆ. ಇನ್ನೊಂದು, ನಾವು ಇಲ್ಲಿ ಅಗ್ರಿಕಲ್ಚರ್ ಮತ್ತು ತೋಟಗಾರಿಕಾ ಕ್ಷೇತ್ರದಲ್ಲಿರುವಂಥ ಜೀವ ವೈವಿಧ್ಯತೆಯನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕಾಗಿದೆ, ಇದನ್ನು ನಾವು ಇನ್ನೊಂದು ಸ್ವಲ್ಪ ಲಕ್ಷ್ಯ ಹಾಕಬೇಕು. ಜೀವ ವೈವಿಧ್ಯ ಏನಂದರೆ, ನಾನು ಹೇಳ್ತಾ ಇದ್ದೆ ಅಂದರೆ, ಅಪರೂಪದ ಏನು ನಮಗೆ ಬೀಜ ಇದೆ. ಇವತ್ತು ಹೆಸರಿನ ಬಗ್ಗೆ ಹೇಳ್ತಾಯಿದ್ರು, ಕೆಂಪು ಜಾತಿದು ಹೆಸರಿನ ಒಂದು ಸಿರಿಧಾನ್ಯ ಇಲ್ಲಿದೆ ಅಂಥೇಳಿ. ನಿನ್ನೆ ನಾವು ಕುರುಂಜಿ ಅನ್ನುವಂಥ, ಕುರುಂಜಿ, ಬೀದರಲ್ಲಿ ಕುರುಂಜಿ ಅನ್ನುವಂಥ ಒಂದು ಬೀಜ, ಅದು ಫಾರೆಸ್ಟಲ್ಲೇ ಬೆಳೀತದೆ ಹಣ್ಣು, ಆದರೆ ಅದನ್ನು ನಾವು ಇಲ್ಲಿ ಸಿರಿಧಾನ್ಯದ ರೀತಿಯಲ್ಲಿ ಮೇಲಿಂದ ಪಾಯಸಗಳಲ್ಲಿ, ಸ್ವೀಟ್ಗಳಲ್ಲಿ ಬಳಸ್ತೀವಿ ಅಂತ. ಸೊ ಈ ದೃಷ್ಟಿಯಿಂದ ನಾವು ಬಹಳ ಈ ವಿಷಯಗಳ ಬಗ್ಗೆ ನಾನು ಮುಖ್ಯವಾಗಿ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ವಿಷಯದಲ್ಲಿ, ಬಾಳೆನಲ್ಲಿ ಕೆಂಪು ಬಾಳೆ ಬಗ್ಗೆ ಅವ್ರು ಹೇಳ್ತಾಯಿದ್ರು. ನಾವು ಅದನ್ನು ಜಿಯೋಗ್ರಫಿಕಲ್ ಇಂಡಿಕೇಟರ್ ಅಂತ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಒಂದು ಟ್ಯಾಗ್ ಕೊಟ್ಟು ಅದನ್ನು ನಾವು ಘೋಷಣೆ ಮಾಡಲಿಕ್ಕೆ ನಾವು ಹೋಗಿದ್ದೀವಿ. ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುವಂಥ ಪ್ರದೇಶಗಳದು ಕೆರೆ ಇರ್ಬೋದು, ಹಳ್ಳಗಳಿರ್ಬೋದು, ಹಳ್ಳಗಳ ಅಂಚಿನಲ್ಲಿರುವಂಥ ಅತ್ಯಂತ ಅಪರೂಪದ ಪಕ್ಷಿ ಮತ್ತು ಜಲಚರಗಳಿರ್ಬೋದು, ಅವುಗಳನ್ನೂ ಗುರುತಿಸ್ಬೇಕು, ಅಭ್ಯಾಸ ಮಾಡಬೇಕು. ನಮಗೆ ಗುಲ್ಬರ್ಗ ಯೂನಿವರ್ಸಿಟಿ ಇದೆ, ಅವರು ಆ ವಿಷಯಗಳನ್ನು ಅಭ್ಯಾಸ ಮಾಡಬೇಕು ನಮಗೆ. ಸೊ ಇದನ್ನು ನಮ್ಮ ಇಲಾಖೆಗಳಿಗೆ ಅವರು ಕೊಡಬೇಕು, ಏನೆಲ್ಲ ಮಾಡಬೇಕಾಗಿದೆ ಅಂಥೇಳಿ. ಇಲ್ಲಿರುವಂತಹ ಕೆಲವು ಅಂಥ ಪ್ರದೇಶಗಳಲ್ಲಿ ಅಭ್ಯಾಸ ಮಾಡಿದ ಮೇಲೆ ನಮ್ಗೆ ಗೊತ್ತಾಗ್ತದೆ ಇಂತಿಂಥದ್ದಿದೆ ಅಂತ. ಇಲ್ಲ ಇದೇನಿದೆ, ಬರೀ ಡ್ರೈ ಏರಿಯಾ ಇದೆ, ಬಯಲುಸೀಮೆ ಇದೆ, ಕಲ್ಲು ಬಂಡೆಗಳಿದ್ದಾವೆ, ಇಲ್ಲ. ಇಲ್ಲೂ ಕೂಡ ಅಂಥದ್ದೊಂದು ಯುನೀಕ್ ಅಂದರೆ ಅತ್ಯಂತ ಅಪರೂಪದ ಕೆಲವಾದರೂ ನೈಸರ್ಗಿಕ ಸಂಪತ್ತಿನ ಪ್ರದೇಶ ಇದೆ. ಇದನ್ನು ಹುಡುಕಿ ತೆಗೆದು ಅದರ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಮ್ಮ ನಾಗರಿಕರದ್ದಿದೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಂಕರಪ್ಪ ವಣಿಕ್ಯಾಳ್ ಹಾಗೂ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾನೂನುಗಳು ವಿರುದ್ಧ ಹೋರಾಡುತ್ತಿರುವ ದೇಶದ ರೈತರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಬಲಿಸಿದೆ. ಬಸವ ಕಲ್ಯಾಣದಿಂದ ಬಳ್ಳಾರಿಯವರೆಗೆ ಆಯೋಜಿಸಿರುವ 400 ಮೀಟರ್ ಕಾಲ್ನಡಿಗೆಯಲ್ಲಿ ಕಲಬುರಗಿ ನಗರದ ರೈತರು ಹಸಿರು ಶಾಲನ್ನು ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಡವರ, ದಲಿತರ, ಗ್ರಾಮೀಣ ಭಾಗದವರ ಪರವಾಗಿಲ್ಲ, ಹೊರತಾಗಿ ಶ್ರೀಮಂತರ, ವ್ಯಾಪಾರಸ್ಥರ ಕೈಯಲ್ಲಿದೆ. ಸರ್ಕಾರದ ಈ ನೀತಿಯನ್ನು ಖಂಡಿಸುವ ಮೂಲಕ ಬಸವ ಕಲ್ಯಾಣದಿಂದ ಬಳ್ಳಾರಿಯವರೆಗೆ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಈ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಮಾಜಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಡವರ ಪರವಾಗಿಲ್ಲ, ಹಳ್ಳಿಗಾಡಿನ ಜನರ ಪರವಾಗಿಲ್ಲ, ಕೂಲಿಕಾರರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ದುಡಿಯೋ ವರ್ಗದ ಪರವಾಗಿಲ್ಲ. ಇವತ್ತು ಯಾರು ಪರವಾಗಿದ್ದಾರೆ ಅಂತಂದ್ರೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ಶ್ರೀಮಂತರು, ವ್ಯಾಪಾರಸ್ಥರು ಅವ್ರ ಕೈಯಲ್ಲಿದೆ. ಇಂಥ ಒಂದು ಗಂಭೀರವಾದಂತಹ ಸಮಸ್ಯೆ ಎತ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಕೆಟ್ಟ ಬಿಸಿಲಿನಲ್ಲಿ ಬಸವ ಕಲ್ಯಾಣದಿಂದ ಪಾದಯಾತ್ರೆ ಮಾಡ್ತಿದ್ದಾರೆ. ಇವರು ಯಾರ ಬೆಂಬಲದಿಂದ ಪಾದಯಾತ್ರೆ ಮಾಡಿತಾ ಇಲ್ಲ. ಸ್ವಂತ ಈ ಟ್ರ್ಯಾಕ್ಟರ್ನಲ್ಲಿ ತಮ್ಮ ಅಕ್ಕಿ, ಗೋಧಿ, ಬೇಳೆ ಬೇಕಾದಂತ ವಸ್ತುಗಳನ್ನು ಹಾಕೊಂಡು ಅಡಿಗೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ದಾರಿಯಲ್ಲಿ ಅಡಿಗೆ ಮಾಡಿಕೊಂಡು ಊಟ ಮಾಡಿ ನೆರಳಲ್ಲಿ ಮಲಗಿ ಇಂಥ ಕಷ್ಟದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಮಗೆ 1 ಕಿಲೋಮೀಟರ್ ಇದರಲ್ಲಿ ಈ ಪಾದಯಾತ್ರೆಯಲ್ಲಿ ಗಂಡ ಹೆಂಡತಿ ಮನೆ ಬಿಟ್ಟು ಬಂದಿದ್ದಾರೆ. ಇದು ಬಹಳ ವಿಶೇಷ. ಇಂಥ ಒಂದು ಹೋರಾಟದಲ್ಲಿ ನಾವು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕಾಗ್ತದೆ. ನಾವು ಕೂಡ ಹೆಜ್ಜೆ ಹಾಕಬೇಕಾಗ್ತದೆ. ನಾವು ಬೆಂಬಲವನ್ನ ಹೇಳ್ತಾ ಈ ಹೋರಾಟ ಯಶಸ್ವಿ ಆಗಲಿ, ನಾವು ನಿಮ್ಮ ಜೊತೆಗಿದ್ದೇವೆ ಮಾಧವರೆಡ್ಡಿ ಅವರೇ. ನೀವು ಹೋರಾಟ ಮುಂದುವರಿಸಿ, ನಾವು ಹೋರಾಟದಲ್ಲಿ ಎಲ್ಲ ಭಾಗಿಯಾಗ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ರೈತರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸದಸ್ಯರು ಭಾಗಿಯಾಗಿದ್ದರು. ಕಲಬುರಗಿ ನಗರದಲ್ಲಿ ಹಾಡುಹಗಲೇ ವೈದ್ಯರೋರ್ವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿರುವ ಘಟನೆ ನಗರದ ಮಿನಿ ವಿಧಾನಸೌಧ ಮುಂಭಾಗದ ಸಿದ್ಧಗಂಗಾ ಡೆಂಟಲ್ ಆಸ್ಪತ್ರೆ ಬಳಿ ನಡೆದಿದೆ. ಕಾರನ್ನ ಪಾರ್ಕ್ ಮಾಡಿ ಸಿದ್ಧಗಂಗಾ ಆಸ್ಪತ್ರೆಯತ್ತ ಹೋಗುತ್ತಿದ್ದ ಡಾಕ್ಟರ್ ವಿಶ್ವನಾಥ್ ಅವರ ಮೇಲೆ ದುಷ್ಕರ್ಮಿಯೊಬ್ಬ ಚಾಕುವಿನಿಂದ ಹೊಟ್ಟೆಗೆ ಇರಿದಿದ್ದಾನೆ. ಚಾಕು ಇರಿದ ವ್ಯಕ್ತಿಯ ಬಳಿ ನೋಟ್ಬುಕ್ ಒಂದು ಪತ್ತೆಯಾಗಿದ್ದು, ನೋಟ್ಬುಕ್ನಲ್ಲಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ನ ಕಾರ್ ನಂಬರ್, ಮನೆ ವಿಳಾಸ ಮತ್ತು ವೈದ್ಯರ ಮೇಲೆ ದಾಳಿ ಮಾಡಲು ಬೇಕಾಗುವ ಚಾಕು, ಖಾರದ ಪುಡಿ, ಸೈನೈಡ್ ಸೇರಿದಂತೆ ಇನ್ನಿತರ ಮಾಹಿತಿ ಬರೆಯಲಾಗಿತ್ತು. ಯಾವ ಕಾರಣಕ್ಕೆ ಆತ ಕೊಲೆ ಮಾಡಲು ಯತ್ನಿಸಿದ್ದ ಎಂಬುದರ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗಿಲ್ಲ. ಚಾಕು ಇರಿದು ಪರಾರಿಯಾಗಲು ಯತ್ನಿಸುತ್ತಿದ್ದ ದುಷ್ಕರ್ಮಿಯನ್ನ ವೈದ್ಯರ ಜೊತೆಗಿದ್ದ ಇನ್ನಿತರರು ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಇನ್ನು ಚಾಕು ಇರಿತಕ್ಕೊಳಗಾದ ಡಾಕ್ಟರ್ ವಿಶ್ವನಾಥರ ಹೊಟ್ಟೆಯಿಂದ ರಕ್ತಸ್ರಾವವಾಗಿದ್ದು, ಗಾಯಾಳು ವೈದ್ಯರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿಯನ್ನ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂಗವಾಗಿ ಕಲಬುರಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ವಿಶ್ವದಾದ್ಯಂತ ಮಾರ್ಚ್ 8ರಂದು ಮಹಿಳೆಯರಿಗೆ ದೊರಕಿರುವ ಅವರ ಹಕ್ಕುಗಳ ಸವಿ ನೆನಪಿಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿರುವ ಹಿನ್ನೆಲೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ಕಲಾ, ವಾಣಿಜ್ಯ ಹಾಗೂ ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಅಮೆರಿಕ ದೇಶದಲ್ಲಿ ಮಹಿಳೆಯರು ತಮ್ಮ ಹಕ್ಕಿಗಾಗಿ ಹೋರಾಟದ ಮೂಲಕ ಬೇಡಿಕೆಗಳನ್ನು ಪೂರೈಸಿಕೊಂಡಿರುವ ಹಿನ್ನೆಲೆ ಮಾರ್ಚ್ 8ರಂದು ಮಹಿಳಾ ವಿಶ್ವ ದಿನವನ್ನಾಗಿ ಆಚರಿಸಲಾಯಿತು. ಅದರಂತೆ 1975ರಿಂದ ಭಾರತದಲ್ಲಿ ಮಹಿಳಾ ದಿನಾಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು, ಮಹಿಳಾ ದಿನ ಕೇವಲ ಆ ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ಪ್ರತಿಯೊಬ್ಬ ಮಹಿಳೆಗೆ ಸಮಾನ ಅವಕಾಶ, ಪ್ರೋತ್ಸಾಹ, ಹಕ್ಕು ದೊರೆಯುವಂತಾಗಬೇಕು. ಆಗ ಮಾತ್ರ ಮಹಿಳಾ ದಿನಾಚರಣೆಗೆ ಅರ್ಥ ಬಂದಂತಾಗುವುದು ಎಂದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಿವಗಂಗಾ ರೂಮಾ ಅಭಿಪ್ರಾಯಪಟ್ಟರು. ಮಹಿಳಾ ದಿನಾಚರಣೆ ಅಂಗವಾಗಿ ಇಡೀ ಜಗತ್ತಿನಲ್ಲೆಲ್ಲ 1910ರಿಂದ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರ ಹಕ್ಕುಗಳು ಅಂದರೆ ಅದು ಹೆರಿಗೆ ರಜೆಗಳೇ ಇರ್ಬೋದು, ಮತದಾನದ ಹಕ್ಕುಗಳಿರ್ಬೋದು, ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಇತ್ಯಾದಿ ಮಹಿಳೆಯರ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ ಕ್ಲಾರಾ ಜೆಟ್ಕಿನ್, ರೋಸಾ ಲಕ್ಸಂಬರ್ಗ್ ಮುಂತಾದವರು ತಮ್ಮ ಮುಂದಾಳತ್ವದಲ್ಲಿ ಈ ಮಹಿಳಾ ದಿನಾಚರಣೆಯನ್ನು ಶುರು ಮಾಡಿದರು. ಭಾರತದಲ್ಲಿ ನಾವು 1975ರಿಂದ ಇದನ್ನು ಮಾಡ್ತಾ ಇದ್ದೇವೆ. ಈಗ ಪರವಾಗಿಲ್ಲ, ಒಂದು 20 ವರ್ಷಗಳಿಂದ ಈಚೆಗೆ ಮಹಿಳೆಯರು ಇಡೀ ಜಗತ್ತಿನಲ್ಲಿ ತಾರತಮ್ಯಕ್ಕೆ ಒಳಗಾಗಿದ್ದಾರೆ. ಅವರಿಗೂ ಸಮಾನತೆಯ ಎಲ್ಲ ಅವಕಾಶಗಳನ್ನು ಕೊಡಬೇಕು ಅನ್ನೋ ಒಂದು ಮಹಿಳೆಯರ ಪರವಾದ ಸಂವೇದನೆ ಎಲ್ಲ ಕಡೆ ಒಂದು ಮೂಡಿ ಬರ್ತಾ ಇದೆ. ಅದು ಭಾಳ ಸಂತೋಷದಾಯಕ. ಆದರೆ ಒಬ್ಬ ಇಬ್ಬರು ಮಹಿಳೆಯರು ಮುಂದೆ ಬಂದಾಕ್ಷಣ, ಅಂದರೆ ಒಬ್ಬ ಇಂದಿರಾ ಗಾಂಧಿ ಇರ್ಬೋದು, ಒಬ್ಬ ಪ್ರಧಾನಮಂತ್ರಿ ಯಾರೋ ಬಂದಾರ ಅಂತ ಇಂದಿರಾನೂ ಇರ್ಬೋದು, ಹಾಗೆ ಒಂದಿಬ್ಬರು ಮಹಿಳೆಯರನ್ನ ಇಟ್ಕೊಂಡು ಇಡೀ ಮಹಿಳೆಯ ಸಮುದಾಯವೇ ಸಮಾನತೆ ಪಡ್ಕೊಂಡಿದೆ ಅಂತ ಹೇಳೋದು ಅದು ತುಂಬ ಒಪ್ಕೊಳ್ಳೋದಕ್ಕೆ ಕಷ್ಟಕರವಾದ ಸಂಗತಿ. ಇನ್ನೂ ನಮ್ಮ ಗ್ರಾಮೀಣ ಮಹಿಳೆಯರು ಅದೇ ತಾರತಮ್ಯದ ಸುಳಿಯಲ್ಲಿ ಇನ್ನೂ ಒದ್ದಾಡ್ತಾ ಇದ್ದಾರೆ. ಅವರೆಲ್ಲರಿಗಾಗಿ ಸ್ವಲ್ಪ ಕಲಿತ ನಾವುಗಳೆಲ್ಲ ಅವರ ಏಳಿಗೆಗಾಗಿ ನಮ್ಮ ನಿಲುವುಗಳನ್ನು, ನಮ್ಮ ಸಂವೇದನೆಗಳನ್ನು ಎಲ್ಲ ಕಡೆ ಹರಡಬೇಕು. ಮತ್ತು ಮಹಿಳೆಯರು ತಮ್ಮ ಹಕ್ಕುಗಳನ್ನು ಯಾವುದೇ ಹೋರಾಟ ಇರಲಾರ್ದೇನೆ, ಯಾವುದೇ ಸಂಕಷ್ಟ ಇರಲಾರ್ದೇನೆ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥ ಸಮಾಜ ಸೃಷ್ಟಿಯಾಗಬೇಕು ಅನ್ನೋದು ಒಟ್ಟು ಮಹಿಳಾ ದಿನಾಚರಣೆಯ ಆಶಯ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾರುತಿರಾವ್ ಡಿ ಮಾಲೆ, ಡಾಕ್ಟರ್ IS ವಿದ್ಯಾಸಾಗರ್, ಡಾಕ್ಟರ್ ಗಾಂಧೀಜಿ ಮೊಳಕೇರಿ ಸೇರಿದಂತೆ ಕಾಲೇಜಿನ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ನಿಮಿತ್ತ ಮಹಿಳಾ ಗ್ರಾಹಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಇಲ್ಲಿನ ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ನಲ್ಲಿ ಮಹಿಳಾ ಗ್ರಾಹಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು.
ಬಳಿಕ ಈ ಕುರಿತು ಸಾವಿತ್ರಿ ಕುಳಗೇರಿಯವರು ಮಾತನಾಡಿ, ಶ್ರೀ ಬಸವೇಶ್ವರ ಬ್ಯಾಂಕ್ನಿಂದ ಸಾಲ ಪಡೆದ ಗ್ರಾಹಕರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂಬುದಕ್ಕೆ ನಮ್ಮ ಬ್ಯಾಂಕಿನಿಂದ ಸುಮಾರು ವರ್ಷಗಳಿಂದ ಸಾಲ ಪಡೆದಿರುವ ಭುವನೇಶ್ವರಿ ಘಂಟಿಯವರೇ ಸಾಕ್ಷಿ ಎಂದರು. ಗುಲ್ಬರ್ಗ ನಗರದಲ್ಲಿ ಬಸವೇಶ್ವರ ಬ್ಯಾಂಕಿನ ವತಿಯಿಂದ ಇವತ್ತಿನ ದಿವಸ ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈಗ ನಮ್ಮ ಬ್ಯಾಂಕಿನ ಗ್ರಾಹಕರಾದ ಹಳೆಯ ಗ್ರಾಹಕರಾದ ನಮ್ಮ ಅಕ್ಕನವರಾದ ಭುವನೇಶ್ವರಿ ಗಂಟಿ ಅಕ್ಕವರು ಇವತ್ತಿನ ದಿವಸ ತಾವು ಈ ಬ್ಯಾಂಕಿಂದ ಎಷ್ಟು ಸವಲತ್ತಾಗಿದೆ, ನಾನು ಮೊದಲಿನಿಂದಲೂ ನಾನು ಇಲ್ಲಿ ಕರೆಕ್ಟ್ ಕಟ್ಟುವುದು, ಕರೆಕ್ಟ್ ತೊಗೊಳ್ಳೋದು, ಯಾವ ರೀತಿ ಅಂತೂ ಇಲ್ಲಿಂದ ಏನು ನಾನು ಲೋನ್ ತೊಗೊಂಡಿದ್ದೀನಿ ಅದು ನನಗೆ ಉಪಯೋಗ ಆಗಿದೆ, ಅದು ಒಳ್ಳೆ ರೀತಿಯಿಂದ ಉಪಯೋಗ ಇದೆ, ನಾನು ಯಶಸ್ವಿ ಆಗಿದ್ದೀನಿ ಈ ದುಡ್ಡಿನಲ್ಲಿ. ಇನ್ನೂವರೆಗೂ ಅವರು ನಮ್ಮ ಬ್ಯಾಂಕಿನ ವತಿಯಿಂದ ತೊಗೊಳೋದು ಕೊಡೋದು ಮಾಡ್ತಾಯಿದ್ದಾರೆ. ಅದೇ ರೀತಿ ಎಲ್ಲ ಮಹಿಳೆಯರಿಗೂ ಇಲ್ಲಿ ಈ ಬಸವೇಶ್ವರ ಬ್ಯಾಂಕ್ಲಿಂದ ಎಷ್ಟೋ ಜನ ಇವತ್ತಿನ ದಿವಸ ಲೋನ್ ತೊಗೊಂಡವ್ರು ಅದಾರ, ಅವರಿಗೂ ಸಹ ಎಲ್ಲ ಒಳ್ಳೆಯದಾಗಿದೆ. ಒಂದು ರೀತಿಯಂತ ಇನ್ನೊಂದು ರೀತಿಯಿಂದ ನೋಡಿದ್ರೆ ಇಲ್ಲಿ ಸಹಕಾರನೂ ಅಷ್ಟೇ ಇದೆ. ಈ ಬ್ಯಾಂಕಿನಿಂದ ಇಲ್ಲಿಂದ ಉಪಯೋಗನೂ ಜನ ತಗೊಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನಮ್ಮ ನಿರ್ದೇಶಕ ಮಂಡಳಿಯವರು ಎಲ್ಲರೂ ಎಲ್ಲ ರೀತಿಯಂತೂ ನಾವು ಬಸವೇಶ್ವರ ಬ್ಯಾಂಕ್ಲಿಂದ ನಮ್ಮ ಯಾರೇ ಗ್ರಾಹಕರು ಬರಲಿ ಅನುಕೂಲವಾಗುವಂತೆ ಅವರಿಗೆ ಸಹಕರಿಸಿ ನಾವು ಲೋನ್ಗಳನ್ನು ಕೊಡ್ತಾ ಇದ್ದೀವಿ ಇವತ್ತಿನ ದಿವಸ. ಇನ್ನು ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ನಲ್ಲಿ ಹಲವಾರು ವರ್ಷಗಳಿಂದ ಸಾಲ ತೆಗೆದುಕೊಂಡಿರುವ ಭುವನೇಶ್ವರಿ ಘಂಟಿಯವರು ಮಾತನಾಡುತ್ತಾ, ನನಗೆ ಈ ಬ್ಯಾಂಕಿನಿಂದ ಬಹಳಷ್ಟು ಅನುಕೂಲವಾಗಿದೆ. ಈ ಬ್ಯಾಂಕ್ ಎಲ್ಲರಿಗೂ ಒಳ್ಳೆಯ ಸೇವೆ ನೀಡುತ್ತಾ ಬಂದಿದೆ, ಮುಂದೆಯೂ ನೀಡುತ್ತದೆ ಎಂದು ಬ್ಯಾಂಕಿನೊಂದಿಗೆ ತಮ್ಮ ಬಾಂಧವ್ಯದ ಕುರಿತು ಸಂತಸ ವ್ಯಕ್ತಪಡಿಸಿದರು. ಬಸವೇಶ್ವರ ಬ್ಯಾಂಕಿನ ಬಹಳ ದಿನಗಳ ನಾನೊಬ್ಬ ಗ್ರಾಹಕಿ. ಈ ಬ್ಯಾಂಕ್ನಾಗ ನಾನು ಲೋನ್ ತಗೊಂಡಿನ್ನು ಕಟ್ಟಿನ್ನು ಕರೆಕ್ಟ್ ನಂದು ರೆಗ್ಯುಲರ್ ಐತೆ, ಯಾವತ್ತೂ ಡಿಫಾಲ್ಟರ್ ಆಗಿಲ್ಲ. ಈ ಬ್ಯಾಂಕಿಲಿಂದ ದುಡ್ಡು ತೊಗೊಂಡಿದ್ದು ನನಗೆ ಅನುಕೂಲನೇ ಆಗೈತೆ, ಒಂದು ರೀತಿಲಿಂದ ಒಳ್ಳೆಯದೇ ಆಗೈತೆ. ಅಣ್ಣ ಬಸವಣ್ಣಂದ ಇಲ್ಲಿಂದ ನನಗೆಲ್ಲ ಇದರಲ್ಲಿಂದ ಚಲೋನೇ ಆಗೈತೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಆರ್ ತಳ್ಳಳ್ಳಿ, ಎಂಡಿ ಪಾಟೀಲ್, ಆರ್ಜಿ ಶೆಟ್ಗಾರ್, ಧರ್ಮಪ್ರಕಾಶ್ ಪಾಟೀಲ್, ಸಿದ್ರಾಮ್ ಪಾಟೀಲ್, ಶಿವಲಿಂಗಪ್ಪ ಬಂಡಕ್, ಆರ್ಎಸ್ ಬಿರಾದರ್, ಸರಸ್ವತಿ ಚಂದ್ರಶೇಖರ್ ಕಾಳಗಿ, ಚೆನ್ನಮ್ಮ ತಂಬಾಕೆ, ರಾಜೇಶ್ವರಿ ಪಾಟೀಲ್, ಸುಶೀಲಾ ಪಾಟೀಲ್ ಉಪಸ್ಥಿತರಿದ್ದರು. ಮಾರ್ಚ್ 11 ಮಹಾಶಿವರಾತ್ರಿ ಹಬ್ಬದ ನಿಮಿತ್ತ ಶಿವಲಿಂಗ ದರ್ಶನಕ್ಕೆ ಆಗಮಿಸುವ ಭಕ್ತರಿಗಾಗಿ ಕಲಬುರಗಿ ನಗರದ ಅಮೃತ ಸರೋವರದಲ್ಲಿ ಮುತ್ತು ರತ್ನಗಳಿಂದ ಅಲಂಕೃತಗೊಂಡಿರುವ ಶಿವಲಿಂಗ ಹಾಗೂ 12 ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಸಕಲ ವ್ಯವಸ್ಥೆ ಮಾಡಲಾಗಿದೆ. ಭಾರತ ದೇಶಾದ್ಯಂತ ಮಾರ್ಚ್ 11ರಂದು ಮಹಾಶಿವರಾತ್ರಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಹಿನ್ನೆಲೆ ಕಲಬುರಗಿ ನಗರದ ಅಮೃತ ಸರೋವರದಲ್ಲಿ 12 ಜ್ಯೋತಿರ್ಲಿಂಗಗಳ ಹಾಗೂ ವಿವಿಧ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ಶಿವಲಿಂಗ ದರ್ಶನಕ್ಕೆ ಆಗಮಿಸುವ ಭಕ್ತರಿಗಾಗಿ ವ್ಯವಸ್ಥೆ ಮಾಡಲಾಗಿದೆ.
ಕೊಡಗು ಜಿಲ್ಲೆಯ ಹಿರಿಯ ರಂಗಕರ್ಮಿ ಅಡ್ಡಂಡ ಅನಿತಾ ಕಾರ್ಯಪ್ಪ ಅವರು ಹಲವಾರು ನಾಟಕ ಪ್ರದರ್ಶನದ ಮಾಡುವ ಮೂಲಕ ನಟಿಯಾಗಿ ನಿರ್ದೇಶಕಿಯಾಗಿ ಸಲ್ಲಿಸಿರುವ ಅಮೋಘ ಸಾಧನೆಯ ಕುರಿತು ಕಲಬುರಗಿಯ ರಂಗಾಯಣದಲ್ಲಿ ರಂಗಾಂತರಾಳ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿಯ ಶಹಾಬಾದ್ ರಸ್ತೆಯ ಸಿದ್ದಯ್ಯ ಪುರಾಣಿಕ ಸಮುಚ್ಚಯದ ರಂಗಾಯಣ ಸಭಾಂಗಣದಲ್ಲಿ ರಂಗಾಂತರಾಳ ಕಾರ್ಯಕ್ರಮದಲ್ಲಿ ಕೊಡಗಿನ ಹಿರಿಯ ರಂಗಕರ್ಮಿ ಅಡ್ಡಂಡ ಅನಿತಾ ಕಾರ್ಯಪ್ಪ ಅವರಿಗಾಗಿ ಆಯೋಜಿಸಿದ್ದ ರಂಗತರಾಳ ಕಾರ್ಯಕ್ರಮದಲ್ಲಿ ರಂಗಭೂಮಿಯನ್ನೇ ತನ್ನ ಮನೆ ಎಂದು ತಿಳಿದುಕೊಂಡು ಇದರಲ್ಲೇ ತಮ್ಮ ಜೀವನ ವಿನಿಯೋಗಿಸಿರುವ ಅನಿತಾ ಅವರು ತಮ್ಮ ಸವಿ ನೆನಪುಗಳನ್ನು ಮೆಲುಕು ಹಾಕಿದರು. ನಮ್ಮಲ್ಲಿ ಬಂದು ಅಮ್ಮ ಜೊತೆ ಹೇಳಿ, ಅಮ್ಮ ಜೊತೆ ಇದೇ ಸುಳ್ಳನ್ನ ಹೇಳಿ ವಿಚಾರವಾಗಿ ಅಮ್ಮ ಒಪ್ಪಿಸಿ, ಅಮ್ಮ ನೋಡಿದ್ರೆ ಎಡ್ಡಿಸು ಅವ್ರನ್ನೇ ಏಮಾರಿಸ್ಬಿಟ್ರು. ಆಯ್ತಾ, ಅಲ್ಲಿಂದ ಹೋಗ್ಕೊಂಡು ಅವ್ರ ಹತ್ರಕೊಂಡು ಹೋದೆ. ಹೋಗಿ ಅಮ್ಮ ಕೇಳಿದ್ರು, ಅಮ್ಮಗೆ ಭಾಳ ಇತ್ತು, ಇವ್ರ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಇತ್ತು, ಕಾಲೇಜ್ ಬರ್ತಿದ್ರಲ್ಲ ಹಂಗ ಒಳ್ಳೆ ಅಭಿಪ್ರಾಯ ಇತ್ತು. ಯಾರು ಕರ್ಕೊಂಡು ಹೋಗೋದು, ನೀವೇ ಕರ್ಕೊಂಡು ಹೋಗೋದಾದ್ರೆ ಮಾತ್ರ ಬಿಡ್ತೀನಿ, ನೀವು ಯಾರ್ಯಾರ ಜೊತೆ ಕರ್ಕೊಂಡು ಹೋಗ್ತೀನಿ ಅವೆಲ್ಲ ನೀವೇ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡ್ಬೇಕು ಅಂತ. ಅದು ಬೇರೆ ಇವರು ಸುಮಾರು ಸುಳ್ಳು ಹೇಳಿದ್ದಾರೆ, ಅಷ್ಟು ಟೈಮ್ ಎಲ್ಲ ಹೇಳಿಲ್ಲ. 3 ತಿಂಗಳು ಕರ್ಕೊಂಡು ಬರ್ತೀನಿ, ಅಲ್ಲಿಂದ ಪುನಃ ಹೋಗೋದು ಹಾಗೆ ಏನಾದ್ರು ನನಗೂ ಸರಿ ಏನು ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ನಾನು ಇವ್ರ ಮಾತೆ ಪ್ರಾಣ ಶ್ರೇಷ್ಠ ಅನ್ನೋ ಹಾಗೆ ನಂಬಿಕೊಂಡು ಒಳ್ಳೆಯವರಿದ್ರು, ನಿಜವಾಗ್ಲೂ ತುಂಬಾ ಒಳ್ಳೆಯವರಿದ್ರು. ಅದಕ್ಕೆ ಅವರ ಮೇಲೆ ಇನ್ನೊಬ್ಬ ಇದ್ದಾರ, ಕಾವ್ಯಪ್ಪ ಇದ್ದಾರ, ಅವನು ಹೇಳ್ದ ನಾನು ಹೋಗೋಣ ಅಂತ, ಅವನು ಹೇಳ್ದ ನಾನು ಜೊತೆಗೆ ಎತ್ತೀನಿ ಬೇಜಾರು ಮಾಡ್ಕೊಂಡು. ಹಂಗೆ ನಾವು ನಿನಾಸ್ಕ ಹೋಗಿದ್ದು. ನಿನಾಸ್ಕ ಕತೆ ನಿನಾಸ್ಕ ಹೋದ್ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಅಯ್ಯೋ ಹಬ್ಬ, ಅಲ್ಲಿ ನೋಡುವಾಗ ಏನೇನೇನೋ ಆಗ್ತಿತ್ತು. ಇದಿರ್ತಪ್ಪ, ಇದು ಹೆಂಗಿರುದು ಹೇಗಿರುದು, ಆಗಿನ ಕಾಲ ಯೋಚನೆ ಮಾಡ್ಕೊಳ್ಳಿ. ಇಸ್ವಿ ಎಲ್ಲಿದೆ 87 ಒಂಥರ ಭಯದ ವಾತಾವರಣ. ನಾನು ಜೋಶಿನೆಲ್ಲ ಅದು ನೋಡಿಲ್ಲ ಕಾಣುತ್ತೆ, ನಾನು ನೋಡಿದ್ದೀನಿ, ನನಗೆ ಗೊತ್ತೇ ಆಗ್ತಿದೆ, ಎತ್ತು ನೋಡಿದ್ರೆ ಗೊತ್ತಿದೆ ನನಗೆ. ಎಲ್ಲ ಗಲ 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 ಅಂತಿದ್ರು. ಆಯ್ತಾ, ತುಂಬ ಆರ್ಟಿಸ್ಟರ್ ಮಕ್ಕಳು, ನಾವು ಕಾಲದಲ್ಲಾಗಿಲ್ಲ ಮಕ್ಕಳು ಯಾರು ಏನು ಗೊತ್ತಿದ್ದವರು, ಏನು ಯಾರಿಗೂ ಏನು ಗೊತ್ತಿಲ್ಲ. ಇನ್ನೇ ಮಕ್ಕಳು ಇರ್ತಾರೆ, ನಾವು ಎಲ್ಲ ಅಲ್ಲೆಲ್ಲಿ ಮಾತಾಡ್ಕೊಂಡು ನೀನೇನು ಮಾಡೋದು, ನೀನೇನು ಮಾಡೋದು, ನೀನೇನು ಮಾಡೋದು, ಅಲ್ಲಿ ಮಾಡ್ಬೇಕಾರೆ ಎಲ್ಲ ಪ್ರದರ್ಶನ ಕೊಡ್ಬೇಕಾದವ, ಅದಕ್ಕೆ ಏನು ಮಾಡೋದು, ಏನೇನು ಮಾಡೋದು ಅಲ್ಲಿಗೆ ಮಾತಾಡ್ತಿದ್ರು. ನಾನು ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ, ಏನು ಮಾಡೋದಲ್ಲಿ ಅಂತ ಪ್ರಿಪೇರ್ ಆಗ್ತಿಲ್ಲ. ನಮ್ಮ ನಾಟಕದ ಏನಾದ್ರು ಈ ಕಾರ್ಯಕ್ರಮ ಹೇಳಿದ್ರು, ನಮ್ಮ ಇಲ್ಲಿ ಸೃಷ್ಟಿ ಮಾಡಿದೆಯಲ್ಲ, ಯಾವುದೋ ಕನ್ನಡ ನಾಟಕದ ಏನಾದರೂ ಒಂದು ಡೈಲಾಗು ಹೇಳಲಿ ಸಾಕು ಅಂತ ಹೇಳಿದ್ರು. ಮಾತುಗಳೆಲ್ಲ ಕೇಳ್ತಾರೆ, ಡೈಲಾಗ್ ಓದುವುದು ಏನಾದರೂ ಇರ್ಬೋದು, ನನಗೆ ಗೊತ್ತಿಲ್ಲ ಅಂದ್ಮೇಲೆ. ಈ ಸಂದರ್ಭದಲ್ಲಿ ಕಲಬುರಗಿ ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿ, ಮಲ್ಲಿನಾಥ್ ಉಪಸ್ಥಿತರಿದ್ದರು. ಕೋವಿಡ್ ಹಾಗೂ ಅತಿವೃಷ್ಟಿಯಿಂದ ಕೃಷಿ ಕೂಲಿಕಾರರು ಸಂಕಷ್ಟದಲ್ಲಿದ್ದು, ವರ್ಷದಲ್ಲಿ ಕೃಷಿ ಕೂಲಿಕಾರರಿಗೆ ಕುಟುಂಬದ ಪ್ರತಿಯೊಬ್ಬರಿಗೆ 100 ದಿವಸದ ಕೆಲಸ ಸಿಗಬೇಕಾದರೆ ಸರ್ಕಾರ ಉದ್ಯೋಗ ಖಾತ್ರಿಯಲ್ಲಿ ಹೆಚ್ಚಿನ ಅನುದಾನ ಬಜೆಟ್ನಲ್ಲಿ ಇಡಬೇಕಾಗಿತ್ತು. ಆದರೆ ಸರ್ಕಾರ ರೈತರ ಆದಾಯ 2 ಪಟ್ಟು ಹೆಚ್ಚಿಸುತ್ತೇನೆ ಎನ್ನುವುದು ಕನ್ನಡಿಯೊಳಗಿನ ಗಂಟಾಗಿದ್ದು, ಗ್ರಾಮೀಣ ಭಾಗದ ಕೂಲಿಕಾರರಿಗೆ ಸರ್ಕಾರ ದ್ರೋಹವೆಸಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಅಸಮಾಧಾನ ಹೊರಹಾಕಿದೆ. ಕೆಲಸ ಮಾಡಿದ ಕೂಲಿಕರಿಗೆ ಬಾಕಿ ವೇತನ ಕೊಡಬೇಕು. ಸಮರ್ಪಕವಾಗಿ ಜಾರಿ ಮಾಡಿದ ಸರ್ಕಾರಕ್ಕೆ ಗ್ರಾಮೀಣ ಪ್ರದೇಶದ ಜನರಿಗಾಗಿ ತಂದಂತಹ ಉದ್ಯೋಗ ಖಾತ್ರಿ ಜನಪ್ರತಿನಿಧಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಬಡ ಜನರಿಗೆ ಉದ್ಯೋಗ ಖಾತ್ರಿ ಕೆಲಸ ಸಿಗುತ್ತಿಲ್ಲ. ಇನ್ನೊಂದೆಡೆ ತಾಂತ್ರಿಕ ಸಮಸ್ಯೆಯಿಂದ ಜಾಬ್ ಕಾರ್ಡ್ ಅನ್ಫ್ರಿಜ್ ಎಂದು ಹೇಳುತ್ತಾರೆ. ಒಂದು ಕಾಮಗಾರಿಗೆ ಆರಂಭಿಸಿದರೆ ಕನಿಷ್ಠ 15 ದಿವಸ ಕೆಲಸ ನೀಡಬೇಕು. ಆದರೆ ಜಿಲ್ಲೆಯಲ್ಲಿ ವಾರಕ್ಕೆ 2, 3, 4 ದಿವಸ ಕೆಲಸ ನೀಡಿ ಎಸ್ಟಿಮೇಟ್ ಮುಗಿದಿದೆ ಎಂದು ಕೆಲಸ ನಿಲ್ಲಿಸುತ್ತಾರೆ. ಇದರಿಂದ ಬಡವರ ಕುಟುಂಬ ನಿರ್ವಹಣೆ ಮಾಡಲಾಗುವುದಿಲ್ಲ. ಉದ್ಯೋಗ ಖಾತ್ರಿಯಲ್ಲಿ ನೋಂದಣಿಯಾದ ಕುಟುಂಬಗಳಿಗೆ 200 ದಿವಸ ಕೆಲಸ ಸಿಗುವಂತಾಗಬೇಕು. ಉದ್ಯೋಗ ಖಾತ್ರಿಯಲ್ಲಿ ತಾಂತ್ರಿಕ ತೊಂದರೆಯಿಂದ ಅನ್ಫ್ರಿಜ್ ಜಾಬ್ ಕಾರ್ಡ್ ರದ್ದು ಮಾಡುವುದನ್ನು ಸರಿಪಡಿಸುವಂತೆ ಸದಸ್ಯರು ಒತ್ತಾಯಿಸಿದರು. ಮುಖ್ಯವಾಗಿ ಇವತ್ತು ಈ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇರೋದು, ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಈ ಬಜೆಟ್ನಲ್ಲಿ ನಾವು ಪ್ರಮುಖವಾಗಿ ಒತ್ತಾಯ ಮಾಡ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ, ಇವತ್ತು ಕಾರ್ಮಿಕ ಇಲಾಖೆ ಅಥವಾ ರಾಜ್ಯ ಸರ್ಕಾರ ಕೃಷಿ ರಂಗಕ್ಕೆ ಅಂತೇಳಿ ಕನಿಷ್ಠ ವೇತನವನ್ನು 424 ರೂಪಾಯಿ ಅಂತೇಳಿ ನಿಗದಿ ಮಾಡಿದ್ದಾರೆ. ಆದರೆ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಈಗಲೂ ಕೂಡ 275 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಅನ್ಯಾಯ. ಲಕ್ಷಾಂತರ ಜನ ನಮ್ಮ ಕೂಲಿಕಾರರಿಗೆ
ಪ್ರತಿದಿನ ಸುಮಾರು 140 ರೂಪಾಯಿನಷ್ಟು ನಷ್ಟ ಆಗ್ತಾ ಇದೆ. ಆದ್ದರಿಂದ ಈ ನಷ್ಟವನ್ನು ಭರ್ತಿ ಮಾಡಿಕೊಡ್ಬೇಕು. ಜೊತೆಗೆ ತಕ್ಷಣ ಇವತ್ತಿನಿಂದಲೇ ಆ ಬೆಲೆಯನ್ನು 424 ರೂಪಾಯಿ ಪ್ರತಿದಿನ ಕೃಷಿ ಕೂಲಿಕಾರರಿಗೆ ಈ ಕನಿಷ್ಠ ವೇತನವನ್ನು ಹಾಕಿ ಕೊಡಬೇಕು ಅಂತೇಳಿ ನಾವು ಪ್ರಮುಖವಾಗಿ ಒತ್ತಾಯ ಮಾಡ್ತಾಯಿದ್ವಿ. ಇದು ಒಂದು. ಎರಡನೇದು ಭಾಳ ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ, ಇವತ್ತು ಕೃಷಿ ರಂಗದಲ್ಲಿ ಕೂಲಿ ಕೆಲಸ ಕಡಿಮೆ ಆಗ್ತಾ ಇದೆ. ಲಾಕ್ಡೌನು, ಅದೇ ರೀತಿಯಲ್ಲಿ ಇವತ್ತು ಕೋವಿಡ್-19 ಸಮಸ್ಯೆಯಿಂದಾಗಿ ಹೊರಗಡೆ ಹೋದಂಥ ಜನ, ಅಂದರೆ ವಲಸೆ ಹೋದಂಥ ಜನ ವಾಪಸ್ಸು ಹಳ್ಳಿಗಳಿಗೆ ಬಂದಿದ್ದಾರೆ. ಹೀಗಾಗಿ ಕೂಲಿ ಕೆಲಸದ ಮೇಲೆ ಒತ್ತಡ ಇದೆ. ಆದ್ದರಿಂದ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ, ಒಂದು ಕುಟುಂಬದ ತಲಾ ವ್ಯಕ್ತಿಗೆ ಕನಿಷ್ಠ 100 ದಿನ ಕೆಲಸ ಕೊಡಲೇಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ವಿ. ಪ್ರತಿಭಟನೆಯಲ್ಲಿ ಯು ಬಸವರಾಜ್, ಶಣ್ಬಸಪ್ಪ ಮಂಶೆಟ್ಟಿ, ಶಾಂತಪ್ಪ ಪಾಟೀಲ್, ಸಿದ್ದಯ್ಯ ಸ್ವಾಮಿ ಎಂಪಳ್ಳಿ ಸೇರಿದಂತೆ ಇನ್ನಿತರೆ ಸದಸ್ಯರು ಭಾಗವಹಿಸಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉತ್ತರ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ವಿಪುಲವಾದ ನೈಸರ್ಗಿಕ ಸಂಪನ್ಮೂಲಗಳಿವೆ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ್ ಹೆಗಡೆ. ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆಯುವಂತೆ ಬಸವ ಕಲ್ಯಾಣದಿಂದ ಬಳ್ಳಾರಿಯವರೆಗೆ ಆಯೋಜಿಸಿರುವ 400 ಮೀಟರ್ ಕಾಲ್ನಡಿಗೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ರೈತ ಸಂಘಟನೆಗಳು. ಕಲಬುರಗಿ ನಗರದಲ್ಲಿ ಹಾಡು ಹಗಲೇ ವೈದ್ಯರೋರ್ವರ ಚಾಕುವಿನಿಂದ ಹಲ್ಲೆ ನಡೆಸಿರುವ ಯುವಕ. ನಗರದ ಮಿನಿ ವಿಧಾನಸೌಧದ ಬಳಿ ನಡೆದ ಘಟನೆ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.